ಗದ್ದೆಯಲ್ಲೂ ಡಿಕೆಶಿ ಸಿಎಂ ಕೂಗು. ರೈತನ ಜಮೀನಿನಲ್ಲಿ ಮೊಳಕೆಯೊಡೆದ ಡಿಕೆಶಿ ಸಿಎಂ ಕನಸು. ಭತ್ತದ ಪೈರಿನಲ್ಲಿ ವಿಶೇಷ ಅಭಿಮಾನ ಬಯಕೆ ವ್ಯಕ್ತಪಡಿಸಿದ ಅಭಿಮಾನಿಗಳು. ಮೊತ್ತಹಳ್ಳಿ ಅಭಿಮಾನಿಗಳಿಂದ ವಿಶೇಷ ಅಭಿಯಾನ. ಜಮೀನಿನಲ್ಲಿ ಭತ್ತದ ಪೈರು ನಾಟಿ ಮಾಡಿರುವ ರೈತ. ಭತ್ತದ ಪೈರಿನ ಮೂಲಕ ತಮ್ಮ ವಿಶೇಷ ಅಭಿಮಾನ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಕ್ಷೇತ್ರದ ಮೊತ್ತಹಳ್ಳಿ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಲಿ, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಮಂತ್ರಿಯಾಗಲಿ ಎಂದು ಬರೆದು ನಾಟಿ. ಹೃದಯದ ಚಿತ್ರ ರಚಿಸಿ ಅದರೊಳಗೆ ತಮ್ಮ ಬಯಕೆಯನ್ನ ಬರಹದಲ್ಲಿ ವ್ಯಕ್ತಪಡಿಸಿರುವ ರೈತ. ಗ್ರಾಮದ ಸಿದ್ದೇಗೌಡರ ಜಮೀನಿನಲ್ಲಿ ಬೆಳೆದಿರುವ ಭತ್ತದ ಪೈರು. ಗ್ರಾಮದ ಸಚಿನ್ ಆಸೆಯಂತೆ ಕಲಾವಿದ ರಾಜು ಅವರ ರಚನೆಯಲ್ಲಿ ಭತ್ತ ಬಿತ್ತನೆ. ಗ್ರಾಮದ ಸಚಿನ್ ಎಂಬುವವರ ಅಭಿಮಾನ, ಕಲಾವಿದ ರಾಜು ಎಂಬುವವರ ಶ್ರಮದಿಂದ 15 ದಿನಗಳ ಹಿಂದೆ ಭತ್ತ ಬಿತ್ತನೆ. ನಮಸ್ಕಾರ, ನನ್ನ ಹೆಸರು ಸಚಿನ್ ಅಂತ. ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಕೊತ್ತತ್ತಿ ಹೋಬಳಿ, ಮೊತ್ತಳ್ಳಿ ಗ್ರಾಮದವರು. ನಾವು ನಮ್ಮ ಗ್ರಾಮದ ಎಸ್ ಸಿದ್ದೇಗೌಡರು ಎಂಬ ಕಾಂಗ್ರೆಸ್ ಮುಖಂಡರ ಜಮೀನಿನಲ್ಲಿ ರಾಜಣ್ಣವರು, ನಾನು ಮತ್ತು ಎಸ್ ಸಿದ್ದೇಗೌಡರು ಎಲ್ಲರೂ ಸೇರಿ ನಮ್ಮ ಎಸ್ ಸಿದ್ದೇಗೌಡರ ಜಮೀನಿನಲ್ಲಿ ಭತ್ತದ ಅಗೆಯನ್ನು ಹಾಕಿದ್ದೀವಿ. ಏನಂತ ಹಾಕಿದ್ದೀವಿ ಅಂತಂದರೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಲಿ, ಹಾಗೆಯೇ ನಮ್ಮ ನಾಡಿನ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಮೇಶ್ ಬಂಡಿಸಿದ್ದೇಗೌಡರು ಸಚಿವರಾಗಲಿ ಅಥವಾ ಮಂತ್ರಿಗಳಾಗಲಿ ಅನ್ನೋದು ಅಂತ ನಾವು ಭತ್ತದ ಅಗೆಯಲ್ಲಿ ಬರೆದಿದ್ದೀವಿ. ಯಾಕೆ ಇಲ್ಲೇ ಬರೆದಿದ್ದೀವಿ ಅಂತಂದರೆ, ಈ ಭಾಗದ ಆರಾಧ್ಯ ದೈವ ನಮ್ಮ ಭೂಮಿಸಿದ್ದೇಶ್ವರ ಸ್ವಾಮಿ ಇಲ್ಲೆಲ್ಲ ಸಂಚಾರ ಮಾಡ್ತಾರೆ. ಇಲ್ಲೆಲ್ಲ ಸಂಚಾರ ಮಾಡೋದ್ರಿಂದ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತವೆ, ನಮಗೆ ಒಳ್ಳೊಳ್ಳೆ ಫಲ ಸಿಗುತ್ತೆ ಅನ್ನೋದು ನಮಗೆ ಒಂದು ಖುಷಿ ವಿಚಾರ. ಆ ಕಾರಣ ಆಮೇಲೆ ಯುಗಾದಿ ಸಂದರ್ಭಗಳಲ್ಲಿ ನಾವು ಇಲ್ಲಿ ಅಟ್ಟುಣ್ಣೋ ಜಾತ್ರೆ ಅಂತ ಮಾಡ್ತೀವಿ. ಆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳು ನಮಗೆಲ್ಲ ಫಲ ಕೊಟ್ಟಿವೆ. ಆ ಕಾರಣ ನಾವು ಭತ್ತದ ಅಗೆಯನ್ನು ಹಾಕಿ, ಭತ್ತದ ಅಗೆಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ, ಜೊತೆಗೆ ನಮ್ಮ ರಮೇಶ್ ಬಂಡಿಸಿದ್ದೇಗೌಡರು ಸಚಿವರಾಗಲಿ ಅಂತ ನಾವು ಬರೆದಿದ್ದೀವಿ. ಇದರಿಂದ ಇಲ್ಲಿ ಬರೆದಿರೋದ್ರಿಂದ ನಮಗೆ ತುಂಬ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತವೆ, ನಮಗೆ ಒಳ್ಳೆಯ ಫಲ ಸಿಗುತ್ತೆ. ರಮೇಶ್ ಬಂಡಿಸಿದ್ದೇಗೌಡರನ್ನ 3 ಬಾರಿ ಶಾಸಕರಾಗಿ ನೋಡಿದ್ದೀವಿ. ಅವರು ಸಚಿವರನ್ನಾಗಿ ನಮಗೆ ನೋಡುವಂಥ ಒಂದು ಮಹದಾಸೆ ಇದೆ. ಆ ಕಾರಣ ಅವರು ಸಚಿವರಾದರೆ ನಮಗೆ ಈಗ ಶಾಸಕರಾಗೇ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಸಚಿವರಾದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆಲ್ರಿಗೂ ಕೆಲಸ ಮಾಡಿಕೊಡ್ತಾರೆ, ಜನಸಾಮಾನ್ಯರ ಕೈಗೆ ಸಿಗ್ತಾರೆ, ಒಳ್ಳೊಳ್ಳೆ ಕೆಲಸ ಮಾಡಿಕೊಡ್ತಾರೆ ಅಂತ ನಮ್ಮದು ಹೇಳ್ತಾ ಇದ್ದೀವಿ. ಜೊತೆಗೆ ಸರ್ಕಾರಕ್ಕೆ ನಮ್ಮದೊಂದು ಬೇಡಿಕೆ ಕೂಡ ಅಂದರೂ ತಪ್ಪಾಗಲಾರ್ದು. ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು, ಹಾಗೆ ರಮೇಶ್ ಬಂಡಿಸಿದ್ದೇಗೌಡರು ಸಚಿವರಾಗಬೇಕು ಅನ್ನೋದು ನಮ್ಮದೊಂದು ಒತ್ತಾಯ ಆಗಿದೆ. ಆದರೆ ತುಂಬ ಖುಷಿ ಪಡ್ತೀವಿ ನಾವು, ತುಂಬ ಅನುಕೂಲ ಕೂಡ ಆಗುತ್ತೆ. ಇದೀಗ ಅಚ್ಚು ಹಸಿರಿನಿಂದ ಬೆಳೆದಿರುವ ಭತ್ತದ ಪೈರು. ದೇವರ ಆಶೀರ್ವಾದದಿಂದ ಸಿಎಂ ಆಗೇ ಆಗ್ತಾರೆ. ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಹುದ್ದೆ ಬಿಟ್ಟುಕೊಡಲಿಲ್ಲ ಎಂದು ಮನವಿ. ಹೆಸರು ಎಸ್ ಸಿದ್ದೇಗೌಡ. ನಾವು ಮೊತ್ತಳ್ಳಿಯವರು, ಕೊತ್ತತ್ತಿ ಹೋಬಳಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ನಾನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಗಳು. ನಾನು 15 ದಿನದಿಂದ ಈ ಸನ್ನಿಧಿಗೆ 7 ಗ್ರಾಮದ ಮಧ್ಯ ಭೂಮಿಸಿದ್ದೇಶ್ವರ ಅಂತ ಇದೆ, ಆರಾಧ್ಯ ದೈವ ಭೂಮಿಸಿದ್ದೇಶ್ವರ ಅಂತ. ಈ ಸನ್ನಿಧಿನಲ್ಲಿ ನನ್ನದು ಜಮೀನಿದೆ. ಈ ಜಮೀನಿನಲ್ಲಿ ಭತ್ತದ ಪೈರಿನಲ್ಲಿ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳಾಗಲಿ, ಅವರ ಸಂಪುಟದಲ್ಲಿ ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದ ರಮೇಶ್ ಬಂಡಿಸಿದ್ದೇಗೌಡ ಸಾಹೇಬರು ಮಂತ್ರಿಗಳಾಗಲಿ ಅಂತ ಹಾರೈಸ್ತೀನಿ. ಅದೇ ಥರದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಮುಖ್ಯಮಂತ್ರಿಯಾಗಿ ಕುಣಿಸ್ಕೊಟ್ಬಿಡ್ಲಿಕ್ಕಪ್ಪ ಅಂತ ಕೈ ಮುಗಿದು ಅವ್ರು ಮಾಡಿಕೊಡ್ಲಿ ಅಂತ ಕೈ ಮುಗಿದು ಅವರ ಕಳಕಳಿ ಮನವಿ ಮಾಡ್ಕೊಳ್ತೀನಿ.